गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते. ಯಾವುದಾದ್ರೂ ಒಂದು ಸಂಕಲ್ಪವನ್ನು ಇವತ್ತು ನೀವು ಮಾಡಿ ಇಲ್ಲಿ ಅಕ್ಷತೆಗಳ ಹಾಕಿ ಹೋಗ್ಬೇಕು. ನಿನ್ನ ದಿವ್ಯ ರೂಪ ನೋಡುವ ಭಾಗ್ಯವು ನೀಡಮ್ಮ ನಮಗೆಲ್ಲ ಚೌಡೇಶ್ವರಿ. ಚೌಡೇಶ್ವರಿ ಶರಣು ಚೌಡೇಶ್ವರಿ ಶರಣು 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 ದೇವಿ ಚೌಡೇಶ್ವರಿ ಆಧಾರ ನೀನೆ. ಮೇಡಮ್ ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ನಾವು ಜೈನಿಂದ ಬಂದಿದ್ದು. ನಿಮ್ಮ ಹೆಸರು? ನಮ್ಮ ಹೆಸರು ಗೀತಾ ಅಂತ ಹೇಳಿ. ಗೀತಾ ಅಂತನಾ? ಲೋಕೇಶ್ ಅಂತ. ಗೀತಾ ಲೋಕೇಶ್ ಅಂತ. ಓಕೆ. ಈ ತಾಯಿಯಿಂದ ನಿಮ್ಗೆ ಏನು ಒಳ್ಳೆದಾಯ್ತು? ತಾಯಿಯಿಂದ ಅಂದ್ರೆ ನಾವು ಬೋರ್ ಹೊಡ್ಸಕ್ಕಂತ ಮಾಡಿದೀವಿ, ನೀರಿದ್ದಿಲ್ಲ. ಅವಾಗ ಈಗ ನೀರು ಬಂದಿರಲ್ಲ, ಬೋರ್ ಹೊಡ್ಸ್ದಾಗ ನೀರು ಬಂದಿರಲ್ಲ. ಆಮೇಲೆ ಇಲ್ಲಿ ಹರಕೆ ಮಾಡ್ಕೊಂಡಿವಿ. ಆಮೇಲೆ ಪ್ರಾರ್ಥನೆ ಮಾಡಿದ್ಮೇಲೆ ನೀರು ಬಂತು, ಚೆನ್ನಾಗಿ ನೀರು ಬಂತು. ನೀರು ಬೇಸಿಗೆ ಮಾಡಲ್ಲ, ಉಪ್ತಾನೆ ಇಲ್ಲ. ಇಲ್ಲ ಅದೇ ಬೋರಲ್ಲೇ ಬಂತು. ಅದೇ ಬೋರಲ್ಲೇ ಹರಕೆ ಮಾಡಿದ್ವಿ, ನೀರು ಬಂತು. ಅಂದ್ರೆ ಬೋರ್ ಹೊಡೆದ ಒಂದು ಅರ್ಧ ಗಂಟೆಗೆ ನೀರು ಉಪ್ತೈತೆ, ಹೋಗ್ತಾ ಇದೆ. ಅದಕ್ಕೆ ಹರಕೆ ತೀರ್ಸ್ಬೇಕು. ಮತ್ತೆ ನಮ್ ದನನು ಹಂಗೆ 3 ವರ್ಷ 4 ವರ್ಷ ಆಗಿತ್ತು, ದಬ್ಬಾಗಿರ್ಲಿಲ್ಲ. ಬಂದು ಪ್ರಾರ್ಥನೆ ಮಾಡ್ಕೆ ಹೋಗಿದ್ದೆ. ಅದು ದನನು ಹೆಣ್ಗರನೇ ಹಾಕ್ತಾ ಅದು ಇವತ್ತು ಹರಕೆ ಅದು ಹುಡ್ಕ ಮಾಡ್ಸಿ ಹೋಗೋಣ, ಹರಕೆ ಮಾಡ್ಕೊಂಡಿನಿ ಅಂತ ನಾನು ಬಂದೆ. ಆ ತಾಯಿಯಿಂದ ನಾವು ಒಳ್ಳೇದಾಗಬೇಕು ಅಂತಾನೆ ಬಂದಿವಿ. ತಾಯಿ ಒಳ್ಳೇದ್ ಮಾಡ್ತಾನೆ ಇದ್ದಾಳೆ, ಮುಂದೆ ಒಳ್ಳೇದ್ ಮಾಡ್ತಾಳೆ. ಗುರು ಬಗ್ಗೆನೂ ಅಷ್ಟೇನೆ, ಅವರು ಒಳ್ಳೆಯರೆ. ಎಲ್ಲಿ ಹೋದ್ರು ಅವರಿಗೆ ದೇವರು ಎಲ್ಲಲ್ಲಿ ಒಳ್ಳೇದ್ ಮಾಡ್ಯಾರ. ಅವರಿಂದ ಯಾವುದೇ ಒಂದು ಮಾತಿನಾಗಲಿ ಯಾವುದ್ರಾಗಲಿ ಯಾವುದೇ ಒಂದು ತಪ್ಪು ಕಲ್ಪನೆ ಇಲ್ಲ. ಅವರಿಂದ ಒಳ್ಳೇದೇ ಇದೆ, ಮುಂದೆ ಒಳ್ಳೇದಾಗ್ಲಿ ಅಂತ ಆ ತಾಯಿ ಹತ್ರ ಬೇಡ್ತೀವಿ. ಇದ್ದಿದ್ದಂಗೆ ಹೇಳಿದ್ರೆ ಒಂದ್ಸರಿ ಸೀಟ್ ಬದೈತಿ, ಒಂದ್ಸರಿ ನಮ್ಮ ಮಗ ಒಳ್ಳೆಯವನು, ಒಳ್ಳೆ ತಂದಾಗಿದ್ದಾನೆ, ಒಳ್ಳೆ ಮಗ. ಅವನಿಂದ ನಮಗೆ ಏನು ಅಭಿಪ್ರಾಯ ಇಲ್ಲ. ಅವನು ಎಲ್ಲಿ ಹೋದ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಓದ್ಸೇನೆ. ಎಲ್ಲಿ ಹೋದ್ರು ಕಾಲೇಜಿಗಾಗ್ಲಿ ಯಾವದಕ್ಕಾಗ್ಲಿ ಕರ್ಕೊ ಹೋಗಿ ಅವ್ನ ಮುಂದೆ ಅವ್ನು ಹೋಗಿ ಎಲ್ಲಿ ದಾರಿ ಕಾಲಿಟ್ಟಲ್ಲಿ ಒಳ್ಳೇದಾಗಿದೆ. ಬರುವಂತ ಭಕ್ತದೆ ಅಂದ್ರೆ ಮುಂದೆ ನೆಕ್ಸ್ಟ್ ಬರುವಂತ ಭಕ್ತಾದಿಗಳಿಗೆ ಹೇಳಕ್ ಇಷ್ಟ. ಮುಂದೆ ಒಳ್ಳೇದಾಗಬೇಕು, ನೀನು ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು. ನಮ್ಮ ಮಕ್ಕಳೆಲ್ಲ ಎಜುಕೇಶನ್ ಮಾಡ್ತಿದ್ದಾರೆ. ಆ ತಾಯಿಯಿಂದ ಮುಂದೆ ಒಳ್ಳೇದಾಗಬೇಕು. ಸರಿ, ಥ್ಯಾಂಕ್ ಯು. ಹೇಳಿ, ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾವು ಸರ್ಬಾದಿಂದ ಬಂದಿರಿ. ಸರ್ಬಾದಿಂದ. ಓಕೆ. ಸೊ ನಿಮ್ಮ ಹೆಸರು? ನನ್ನ ಹೆಸರು ಅನಿತಾ ಅಂತನಾ? ಓಕೆ. ತಾಯಿ ಹತ್ರ ಏನು ಬೇಡಿಕೆ ಇಟ್ಕೊಂಡು ಬಂದಿದ್ರಿ? ನನ್ನ ಮಗನಿಗೋಸ್ಕರ ಬಂದಿದ್ವಿ ನಾವು. ಏನಾಗಿತ್ತು? ನನ್ನ ಮಗನಿಗೆ ಲೈಸೆನ್ಸ್ ಸಿಕ್ಕಿರಲಿಲ್ಲ, ಒಂದು 5 ಸರಿ ಫೇಲ್ ಆಗಿತ್ತು. ಅದಕ್ಕೋಸ್ಕರನೇ ನಾವು ಲೈಸೆನ್ಸಿಗೋಸ್ಕರ ಬಂದಿದ್ವಿ. ಮತ್ತು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಏನು ಪ್ರಾಬ್ಲಮ್ ಇತ್ತು? ಅದೇ ಒಂದು ಸ್ವಲ್ಪ ಮಾತಾಡ್ತಿರ್ಲಿಲ್ಲ, ನಮ್ಮ ಹತ್ರ ಎಲ್ಲ ಮಾತಾಡ್ತಿರ್ಲಿಲ್ಲ. ಓಕೆ. ಅದಕ್ಕೋಸ್ಕರ ಬಂದಿದ್ದೆ ಮನೆಯಲ್ಲಿ. ಇವಾಗ ಅಂದರೆ ಈ ತಾಯಿ ಹತ್ರ ಬಂದೋದ್ಮೇಲೆ ನಿಮ್ಮ ಮಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ಮತ್ತೆ ಲೈಸೆನ್ಸು ಸಿಕ್ಕಿದೆ. ಹೌದು. ಓಕೆ. ತಾಯಿಗೆ ಹುಷಾರಿರಲಿಲ್ಲ, ನಮ್ಮ ತಾಯಿಗೆ. ಅವರು ಅವಾಗ ತುಂಬ ಹುಷಾರಿಲ್ದಂಗೆ ಆಗ್ತಾ ಇತ್ತು. ತುಂಬ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾ ಇದ್ವಿ, ಏನೂ ಹುಷಾರಾಗ್ತಿರ್ಲಿಲ್ಲ. ನಾವು ಇಲ್ಲಿ ಬಂದು ನಡ್ಕೊಂಡ್ಮೇಲೆ ಅವರಿಗೂ ಹುಷಾರಾಗ್ತದೆ. ಹೌದಾ? ಓಕೆ ಅಮ್ಮ. ಅಂದರೆ ಇಲ್ಲಿಗೆ ಬರೋಕ್ಕೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಅಥವಾ ಎಷ್ಟು ವಾರದಿಂದ ಬರ್ತಾ ಇದ್ದೀರಾ ನೀವು? 3 ತಿಂಗಳಾಯಿತು. 3 ತಿಂಗಳಾಯಿತು. ಓಕೆ. 3 ತಿಂಗಳಲ್ಲಿ ಏನಾದರೂ ಒಂದಿಷ್ಟು ಎಕ್ಸಾಂಪಲ್, ಈ ತಾಯಿ ನನಗೆ 3 ತಿಂಗಳದವರೆಗೂ ಇಂಥದ್ದೆಲ್ಲ ಮಾಡಿದಾಳೆ ಅಂದರೆ ಇವಾಗ ಹೇಳಿದ್ರಲ್ಲ, ಇದನ್ನೆಲ್ಲ ಬಿಟ್ಟು ಮತ್ತೆ ಬೇರೆದೇನಾದರೂ ಹೇಳಿದ್ದಾರೆ ಒಳ್ಳೇದು ಆಗಿದೆ? ನಮಗೆ ಒಳ್ಳೇದಾಗಿದೆ. ಅಂದರೆ ನಮಗೆ ಕೆಲಸನೂ ಇರಲಿಲ್ಲ, ನಾವು ಕೆಲಸ ಕಳ್ಕೊಂಡಿದ್ವಿ. ನಮಗೆ ಕೆಲಸನೂ ಸಿಕ್ಕಿದೆ, ಕೆಲಸಕ್ಕೂ ಹೋಗ್ತಿದ್ವಿ ಇವಾಗ. ಆಮೇಲೆ ಮನೇಲಿ ಸಹಿತನೂ ನಮಗೆ ಕಿರಿಕಿರಿ ಇತ್ತು, ಅದು ಕಡಿಮೆ ಆಗಿದೆ. ಹೇಳಬೇಕು ಅಂದರೆ 3/4% ನಮಗೆ ಇಲ್ಲಿಂದ ನಮಗೆ ಚೆನ್ನಾಗಾಗಿದೆ. ಹೌದು. ಓಕೆ. ಬರೋ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಇಲ್ಲಿ ಬರೋ ಭಕ್ತಾದಿಗಳಿಗೆ ಅಂದರೆ ನಮ್ಮ ಥರನೇ ಅವರು ಕಷ್ಟ ಇದ್ದರೆ ಇಲ್ಲಿ ನಡ್ಕೊಂಡ್ರೆ ಒಂದು ಒಳ್ಳೇದಾಗುತ್ತೆ ಅಂತ ಅನ್ನೋದೊಂದನ್ನು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ಹಿತ್ಲದಿಂದ ಬಂದಿದ್ದೀವಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ತಾಯಿದು ಭಾಳ ಮಹತ್ವ ಇದೆ. ಬಂಗಾರ ಕಳೆದರೂ ಸಹಿತ ಬಂಗಾರ ಎಲ್ಲ ಕಳೆದಿದೆ, ಇಲ್ಲಿ ಎತ್ತು ಕಳೆದಿದ್ದಾವೆ, ಭಾಳ ಥರ ಸಮಸ್ಯೆ ಇದ್ದಾವೆಲ್ಲ ಬಗೆಹರಿದಿದ್ದಾವೆ ಇಲ್ಲಿ. ಆಮೇಲೆ ಅರಿಕೆ ಮಾಡಿದವ್ರು ಮಾತ್ರ ಬಗೆಹರಿಸಿದ್ರೆ ಭಾರಿ ಕಷ್ಟ. ನಮಗೂ ಆರೋಗ್ಯ ಚೆನ್ನಾಗಿದ್ದಿಲ್ಲ, ಆರೋಗ್ಯದಲ್ಲಿ ಚೆನ್ನಾಗಾಯ್ತು. ಆಮೇಲೆ ಇಲ್ಲಿ ನಡ್ಕೊಂಡ್ಮೇಲೆ ಮನೆಯದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹೊಸ ಮನೆ ಮಾಡೋದು. ಏನು ಪ್ರಾಬ್ಲಮ್ ಆಗಿತ್ತು ಸರ್? ಸ್ವಲ್ಪ ರೆಕಾರ್ಡು ಅವು ತರಲೆ ಆಗಿ ತಕರಾರು ಆಗ್ತಾಯಿತ್ತು.
ಆಮೇಲೆ ಇಲ್ಲಿ ಬಂದು ಹೋಗ್ತಾ ಇರೋದಕ್ಕೂ ಎಲ್ಲ ಚೆನ್ನಾಗಾಯ್ತು. ಅಮ್ಮನ ಶಕ್ತಿ ಭಾಳ ಇದೆ. ಮಾಸ್ತೇಮ್ಮ ತಾಯಿ ಚೌಡೇಶ್ವರಿ ಅಂತ ಭೂತಪ್ಪ ಅಂತಂದು ಎಲ್ಲ ಥರದಲ್ಲೂ ಒಳ್ಳೇದಾಗ್ತಾ ಇದೆ. ಗುರುಗಳೆಲ್ಲ ಇದ್ದಿದ್ದಂಗೆ ಹೇಳ್ತಾರೆ. ಗುರುಗಳ ಭವಿಷ್ಯ ಎಲ್ಲ ಕೇಳಿದ್ದೀರಾ ಸರ್? ಕೇಳಿದ್ದೀರಾ? KTC ಆಗ್ತಾರೆ, ಹಾಂ, ಫ್ರೆಂಡು ಹೌದು ಮತ್ತು ಗುರುಗಳು ಹೌದಾ? ಓಕೆ, ಅವ್ರ ಭವಿಷ್ಯ ಕೇಳಿದಾಗ ಎಲ್ಲ ನಿಮ್ಗೆ ಥರದಲ್ಲೂ ಒಳ್ಳೇದು ಮಾಡ್ತಾ ಇದ್ದಾರೆ. ಒಳ್ಳೇದು ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ತಾ ಇದೆ. ಓಕೆ ಸರ್, ನಿಮ್ಮ ಹೆಸರು ಸರ್? ನೆಹರು ಅಂತ. ನೆಹರುದ್ ಅಂತ. ಸೊ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೆಕ್ಸ್ಟ್ ಬರೋರಿಗೆ? ಆದಷ್ಟು ಬಂದು ನಿಮ್ಮ ಪ್ರಾಬ್ಲಮ್ನ ಬಗೆಹರಿಸ್ಕೊಳ್ರಿ, ಒಳ್ಳೇದಾಗುತ್ತೆ ಅಂತಲೇ ಹೇಳೋದು. ಹೌದಾ? ಓಕೆ ಸರ್, ಥ್ಯಾಂಕ್ ಯು. ಗುರುಗಳೇ ನಮಸ್ತೆ. ಗುರುಗಳೇ, ತಾಯಿ ಮಹಿಮೆ ಮತ್ತು ಈ ಕ್ಷೇತ್ರದ ಮಹಿಮೆ ಬಗ್ಗೆ ತಿಳಿಸಿ ಗುರುಗಳೇ. ಈ ಕ್ಷೇತ್ರದ ಏನಂದರೆ, ನಾನು ಚಿಕ್ಕದನ್ನೇ ಇದ್ದಾಗ ಇದು ಕಾಡಾಗಿರ್ತದೆ. ಕಾಡಾಗಿದ್ದಾಗ ನಾವು ಈ ಭೂಮಿಯನ್ನು ನಾವು ಜಮೀನು ಮಾಡಬೇಕಾದ್ರೆ ಇದು ಭೂಗತ ಆಗಿರ್ತದೆ. ಭೂಗತ ಆದಾಗ ನಮಗೆ ಸಿಕ್ಕಾಗ ನಾವು ಅದನ್ನು ಎತ್ತಿ ಪೂಜೆ ಸ್ಟಾರ್ಟ್ ಮಾಡಿದಾಗ ನಮ್ಮ ತುಂಬ ಚೆನ್ನಾಗಿ ಉತ್ತಮ ಏಳಿಗೆ ಬರ್ತಾ ಇರ್ತದೆ. ಆಮೇಲೆ ಅದನ್ನು 6 ತಿಂಗಳಿಗೆ ಒಂದು ಸಾರಿ, ವರ್ಷಕ್ಕೊಂದು ಸಾರಿ ನಾವು ಪೂಜೆ ನಡೆಸ್ತಾ ಹೋಗ್ತೀವಿ. ಆಮೇಲೆ ನನಗೆ ಅದಕ್ಕೆ ಪೂಜೆ ಸಾಕಾಗದಾಗ ನಮ್ಮ ಕುಟುಂಬವನ್ನು ಒಂದು ಹಂತಕ್ಕೆ ಕೆಳ ಹಂತಕ್ಕೆ ತರ್ತಾ ಹೋಗ್ತದೆ. ಆವಾಗ ನನಗೆ ಕನಸು ರೂಪದಲ್ಲಿ ಬಂದು ಶಿವ ಇಲ್ಲಿ ಮೂಲ ಇರ್ತಕ್ಕಂಥ ಶಿವ, ಆದ್ದರಿಂದ ಆ ಶಿವ ಕನಸಿನ ರೂಪದಲ್ಲಿ ಬಂದು ವೀರೇಂದ್ರ ಹೆಗಡೆಯವರು ನಮ್ಗೆ ಕರೆದಂಗೆ ಆಯಿತು. ಆ ಕ್ಷೇತ್ರಕ್ಕೆ ಹೋದಾಗ ಆ ವೀರೇಂದ್ರ ಹೆಗಡೆಯವರು ಸಮೇತ ನಾನು ಹಿಂದೆ ಕೂತಿರ್ತೀನಿ. ನಾನು ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕನಿದ್ದಾಗ ಕರೆದು ನನ್ನನ್ನು ಮಾತಾಡ್ತಾರೆ. ಶ್ರೀ ವೀರೇಂದ್ರ ಹೆಗಡೆಯವರು ಕರೆದು ನನ್ನ ಮಾತಾಡ್ತಾರೆ, ನೀನು ಸ್ವಾಮಿಯ ಅನುಗ್ರಹದಿಂದ ಇಲ್ಲಿ ಬಂದಿದೆಯಾ ಅಂತ. ಆವಾಗ ನಾನು ಇಲ್ಲಿ ಹೌದು ಅಂತ ಹೇಳಿದಾಗ, ಆ ಕ್ಷೇತ್ರದಲ್ಲಿ ಶಿವನ ಒಂದು ಶಿಲೆ ಇದೆ, ಅದಕ್ಕೆ ನಿನ್ನಿಂದ ಪೂಜೆ ಕೇಳ್ತಿದ್ದೆ, ನೀನು ಪೂಜೆ ಮಾಡು ಅಂತ ಹೇಳ್ತಾರೆ. ಆವಾಗ ನಾನು ಕಾಟಿಕ ಜಾತಿ ಅಂದರೆ ತಿನ್ನುವ ಜಾತಿ ಅಂತ ಹೇಳ್ತೀನಿ. ಆವಾಗ ಗುರುಗಳು, ಇಲ್ಲ ಅದು ನಿನ್ನ ಪೂಜೆಯನ್ನು ಕೇಳ್ತಾ ಇದೆ, ಆದರೆ ನಿನ್ನ ಕೈಯಲ್ಲಿ ಅದನ್ನು ಕುಂಕುಮ ಹಚ್ಚಕ್ಕಾಗಿದ್ರೆ ಆ ಮಣ್ಣನ್ನೇ ಹಚ್ಚಿ ಸೇವೆ ಕೊಡುವಂಥದ್ದು, ಸೇವೆ ಮಾಡುವಂಥದ್ದೇ. ಆವಾಗ ನಾನು ಉತ್ತಮ ರೀತಿಯಿಂದ ಬೆಳೆದು ಅಭಿವೃದ್ಧಿಯಾಗಿ ಕೋಟಿ ಬಿಸ್ನೆಸ್ಸನ್ನು ಮಾಡ್ತಾ ಹೋಗ್ತೀನಿ. ಆವಾಗ ಮತ್ತೆ ನನ್ನ ಮೈಂಡ್ ಏನಾಗುತ್ತೆ ಅಂದರೆ, ನಾನು ಕೋಟಿ ದುಡಿಬೇಕಾದ್ರೆ ನನ್ನಿಂದಕ್ಕಿಂತ ಹೆಚ್ಚಾಗಿ ಭಗವಂತನ ಸೇವೆ ಮಾಡ್ತಾರೆ ಬ್ರಾಹ್ಮಣರು ಅಂತೇಳಿ ಅವರನ್ನು ಪೂಜೆ ಕರೆಸ್ತೇನೆ. ಆವಾಗ ನನಗೆ ಮತ್ತೆ ಕೋಟಿ ಏನು ದುಡಿಮೆ ಬರ್ತದೆ, ಅದನ್ನು ನನ್ನನ್ನು ಮತ್ತೆ ಜೀರೋ ಬ್ಯಾಲೆನ್ಸಿಗೆ ಮತ್ತೆ ತರ್ತದೆ. ಆವಾಗ ಈಗ ಯಾಕಾಯಿತು ಅಂತ ನನ್ನ ಎಲ್ಲ ಪ್ರಚೋದನೆ ಮಾಡಿದಾಗ, ನನಗೆ ಯಾವ ಬ್ರಾಹ್ಮಣರ ಹತ್ರ ಹೋಗಲಿ, ಯಾವ ಜ್ಯೋತಿಷ್ ಹತ್ರ ಹೋಗಲಿ, ಎಲ್ಲರೂ ಹೇಳ್ತಾರೆ ನಿನ್ನ ಜಾತಕ ಚೆನ್ನಾಗಿದೆ, ನಿನಗೆ ಏನೂ ಆಗಿಲ್ಲ, ನೀನು ಹೇಗೆ ಮಾಡ್ಕೊಂಡು ಅಂತ ಹೇಳಿದಾಗ, ನಾನು ಆ ದೇವಿಯ ಆರಾಧನೆ ಮಾಡೋದ್ರ ಜೊತೆಗೆ ನನ್ನ ಜೀವನದ ನನ್ನ ಗ್ರಹಗತಿಯಲ್ಲಿ ಏನಿರ್ತಂದರೆ, ನನ್ನ ಜೀವನ ಭವಿಷ್ಯ ನಾನು ಅದನ್ನು ಆವಾಗ ನಾನು ಕಂಡುಹಿಡಬೇಕಂತ ನ್ಯೂಮರಾಲಜಿಯನ್ನು ವಿದ್ಯಾಭ್ಯಾಸ ಮಾಡ್ತೀನಿ. ನನ್ನ ಗುರುಗಳಾದ ಗೋಪಿ ಸರ್ ಹತ್ರ ಈ ವಿದ್ಯಾಭ್ಯಾಸ ಮಾಡಿದಾಗ ನನ್ನ ಡೇಟ್ ಆಫ್ ಬರ್ತು ಗುರುವಿನ ಯೋಗ ಇರ್ತದೆ. ಅಂದರೆ 7/25 ಡೇಟ್ ನಂದು 25, ಮತ್ತು ನಾನು ಹುಟ್ಟಿದ ಡೇಟು 25, ಮತ್ತು ಟೋಟಲ್ ಮಾಡಿದ್ರು 7 ಬರ್ತದೆ. ಆವಾಗ ಅಂದರೆ 7 ಅಂದರೆ ಅದು ಧರ್ಮವನ್ನು ಪಾಲನೆ ಮಾಡುವಂಥ ನಂಬರ್ನಾಗ ಇದು. ಅಂದರೆ ಸಾತ್ವಿಕ ಅಂದರೆ ನೀನು ಸಾತ್ವಿಕ ಅಂದರೆ ಗುರುಯೋಗ ಅಂತ. ಗುರುಯೋಗ ಅಂದಾಗ ದೇವರ ಪೂಜೆ ಮಾಡ್ಬೋದು ಅಥವಾ ಸನ್ಯಾಸಿ ಆಗ್ಬೋದು. ಇಂಥ ಒಂದು ಯೋಗ ನಿನಗೆ ಇದೆ ಇರೋದ್ರಿಂದ ನಿನಗೆ ಆ ದೇವರು ಆ ಥರ ಮಾಡ್ತಾಯಿದೆ. ನೀನು ಬಿಸ್ನೆಸ್ಗಿಂತ ಆ ದೇವರನ್ನು ಆರಾಧನೆ ಮಾಡಿದ್ರೆ ನಿನಗೆ ಲಕ್ಷ್ಮಿ ಎಲ್ಲ ಕಡೆಯಿಂದ ಬರ್ತದೆ, ನೀ ಅದನ್ನು ಮಾಡು ಅಂತ ಹೇಳಿದಾಗ, ನನ್ನ ಆ ನ್ಯೂಮರಾಲಜಿ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಮತ್ತು ದೇವಿಯ ಪ್ರಕಾರ ಈ ಕ್ಷೇತ್ರಕ್ಕೆ ಬಂದ ಭಕ್ತಾದಿಗಳಿಗೆ ಹೇಳೋದು ಏನಂದರೆ, ಈ ಕ್ಷೇತ್ರದಲ್ಲಿ ಬಂದರೆ ಒಂದೇ ಮನೆಯಲ್ಲಿ ಎಲ್ಲ ಸಿಗ್ತದೆ ಅನ್ನೋ ಹಾಗೆ, ಈ ಕ್ಷೇತ್ರದಲ್ಲಿ ಬಂದಾಗ ದೇವಿಯ ಸಮಸ್ಯೆ ಆದರೆ ದೇವಿ ಅದಕ್ಕೆ ಸಮಸ್ಯೆಯನ್ನು ಬಗೆಹರಿಸ್ತಾಳೆ. ಅವರ ಜಾತಕದಲ್ಲಿ ಪ್ರಾಬ್ಲಮ್ ಇದ್ದಾಗ ನಾನು ಸಂಖ್ಯಾಶಾಸ್ತ್ರವನ್ನು ಕಲಿತಿರೋದ್ರಿಂದ ಆ ಸಂಖ್ಯಾಶಾಸ್ತ್ರದ ಕೆಲವು ಇಲ್ಲಿ ಬಂದ ಭಕ್ತಾದಿಗಳು ಹೇಳಿದ್ರು, ಅವ್ರ ಸಂಖ್ಯೆಯಲ್ಲಿ ಏನಾಗಿರ್ತದೆ ಅಂದರೆ, ಅವ್ರ ಸಂಖ್ಯೆಯಲ್ಲಿ ಪ್ರಾಬ್ಲಮ್ ಇರ್ತದೆ, ಆದರೆ ಆಂಟಿಯೇ ಬಂದಿರ್ತದೆ, 6-3 ಆಗಲ್ಲ. ಅಂಥ ದೋಷಗಳಿದ್ದಾಗ ಗಂಡ ಹೆಂಡತಿ ದೂರ ಆಗಿರ್ತಕ್ಕಂಥ ಸಮಸ್ಯೆ, ಕುಟುಂಬದಲ್ಲಿ ವೈರಾಗ್ಯ ಬರ್ತಕ್ಕಂಥ ಸಮಸ್ಯೆಗಳನ್ನ ಒಂದೊಂದೇ ಬಗೆಹರಿಸ್ತಾ ಬಂದಾಗ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಭಕ್ತಾದಿಗಳು ಹೆಚ್ಚಾಗ್ತಾರೆ. ಮತ್ತು ಈ ಕ್ಷೇತ್ರದ ಮಹಿಮೆ ಏನಂದರೆ, ಇಲ್ಲಿ ದೇವಿ ಆರಾಧನೆ ಆಗೋದ್ರಿಂದ ದೇವಿ ಎಂಥ ಸಮಸ್ಯೆ, ಮಾಟಿ ಮಂತ್ರ ದೋಷ ಏನೇ ಇದ್ದರೂ ಆ ದೇವಿ ಅದನ್ನು ಈ ಕ್ಷೇತ್ರಕ್ಕೆ ಬಂದು ಒಂದು ಭಸ್ಮ ತೀರ್ಥವನ್ನು ತಗೊಂಡು ಹೋದಾಗ ಪರಿಹರಿಸ್ತಾಳೆ.